ಶ್ರೀರಂಗಪಟ್ಟಣದಲ್ಲಿ ಭಿಕ್ಷುಕಿ ಮನೆಯಲ್ಲಿ 2.47 ಲಕ್ಷ ಹಣ ಪತ್ತೆಯಾಗಿದೆ. 2 ದಿನಗಳ ಕಾಲ ನಡೆದಂತಹ ಹಣ ಎಣಿಕೆ ಕಾರ್ಯ ಅಂತ್ಯವಾಗಿದೆ. 10 ಮೂಟೆ ನಾಣ್ಯಗಳಿಂದ 62,000 ರೂಪಾಯಿ ಸಂಗ್ರಹ ಆಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 2 ಮೂಟೆ ನೋಟುಗಳಿಂದ 1.85 ಲಕ್ಷ ಪತ್ತೆಯಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಭಿಕ್ಷುಕಿ ಮನೆಯಲ್ಲಿ 2.47 ಲಕ್ಷ ಹಣ ಪತ್ತೆಯಾಗಿರುವಂಥದ್ದು. ಸತತ 2 ದಿನಗಳ ಕಾಲ ಈ ಒಂದು ಹಣ ಎಣಿಕೆ ಕಾರ್ಯ ಈಗ ಅಂತ್ಯಗೊಂಡಿರುವಂಥದ್ದು. 10 ಮೂಟೆ ನಾಣ್ಯಗಳಿಂದ 62,000 ಹಣ ಸಂಗ್ರಹ ಮಾಡಿದ್ದಾರೆ ಅಜ್ಜಿ. 2 ಮೂಟೆ ನೋಟುಗಳಿಂದ 1.85 ಲಕ್ಷ ಹಣ ಪತ್ತೆಯಾಗಿದೆ. ಭಿಕ್ಷೆಯಿಂದಲೇ ಈ ವೃದ್ಧೆ ಸಾವಿತ್ರಿ ಅನ್ನೋರು ಲಕ್ಷಾಧಿಪತಿಯಾಗಿದ್ದಾರೆ. ಸದ್ಯ ಕರ್ನಾಟಕ ಬ್ಯಾಂಕ್ಗೆ ಅಲ್ಲಿನ ಸ್ವಯಂ ಸೇವಕರು ಆ ಹಣವನ್ನು ಜಮೆ ಮಾಡಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸಾವಿತ್ರಿಯ ಆರೈಕೆ ಹಾಗೂ ವಾಸಕ್ಕೆ ಸ್ಥಳೀಯರು ನೆರವನ್ನ ತೋರಿರುವಂಥದ್ದು. 20,000 ರೂಪಾಯಿ ಬಳಸಿ ಸದ್ಯ ಮನೆಯನ್ನ ದುರಸ್ತಿ ಮಾಡೋಕೆ ಸ್ಥಳೀಯರು ನಿರ್ಧಾರ ಮಾಡಿದ್ದಾರೆ. ಯಾಕಂತಂದ್ರೆ ಆಕೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಬೆಳಕಿಲ್ಲ, ಗಾಳಿ ಬರಲ್ಲ, ಎಲ್ಲಿ ನೋಡಿದ್ರು ಮೂಟೆ ಮೂಟೆ ರಾಶಿಗಳು. ಹೀಗಾಗಿ ಈಗ ಸಿಕ್ಕಿರುವಂತಹ ಹಣದಲ್ಲಿ 20,000 ಬಳಸಿ ಆ ಮನೆಗೆ ಏನೀಗ ದುರಸ್ತಿ ಆಗಿದೆಯಲ್ಲ ಅದನ್ನು ಸರಿ ಮಾಡೋದಕ್ಕೆ ಸ್ಥಳೀಯರು ನಿರ್ಧಾರ ಮಾಡಿರುವಂಥದ್ದು. ಮತ್ತೆ ಏನು ಹಣ ಉಳಿಯುತ್ತಲ್ಲ ಅಷ್ಟು ಹಣವನ್ನು ಸಾವಿತ್ರಿಯವರ ಆರೈಕೆ ಹಾಗೆ ಸೌಲಭ್ಯಗಳಿಗೆ ಬಳಸೋಕೆ ಅಲ್ಲಿ ತೀರ್ಮಾನ ಮಾಡಲಾಗಿದೆ. ಸ್ಥಳೀಯರು ಮತ್ತೆ ಸಾವಿತ್ರಿಯವರ ನಿಧನದ ಬಳಿಕ ಉಳಿದ ಹಣವನ್ನು ಸಾಮಾಜಿಕ ಕಾರ್ಯಗಳಿಗೆ ಬಳಸಿಕೊಳ್ಳುವ ಹಾಗೆಯೂ ಕೂಡ ಅಲ್ಲಿನ ಸ್ಥಳೀಯರು ನಿರ್ಧರಿಸಿದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ಸದ್ಯ ಸಿಕ್ಕಿರುವಂತಹ ಅಷ್ಟು ಹಣವನ್ನು ಕೂಡ ಒಂದ್ ಕಡೆ ಅವರ ಮನೆಯ ದುರಸ್ತಿ ಆಗಿರ್ಬೋದು, ಮತ್ತೊಂದು ಕಡೆಗೆ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ, ಹಾಸ್ಪಿಟಲ್ಗೆ ಬೇಕಾಗುತ್ತೆ, ಮತ್ತೆ ಅವರಿಗೆ ಆಹಾರ, ಫುಡ್ಡು ಎಲ್ಲದಕ್ಕೂ ಕೂಡ ಬಳಸಿ ಉಳಿದಂತ ಹಣವನ್ನ ಅವರ ಬ್ಯಾಂಕ್ಗೆ ಜಮೆ ಮಾಡುವುದಾಗಿ ಇಲ್ಲಿ ಸ್ಥಳೀಯರು ತಿಳಿಸಿದ್ದಾರೆ. ಮತ್ತು ಒಂದು ವೇಳೆ ಸಾವಿತ್ರಿ ಅವರು ನಿಧನ ಹೊಂದಿದ್ರು ಅಂತ ಅಂದ್ರೆ ಅವರ ಬ್ಯಾಂಕ್ ಅಲ್ಲಿ ಉಳಿದ ಹಣವನ್ನ ಇತರೆ ಸಾಮಾಜಿಕ ಕಾರ್ಯಗಳಿಗೆ ಬಳಸಿಕೊಳ್ಳೋಕೆ ತೀರ್ಮಾನ ಮಾಡಲಾಗುತ್ತೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ನೀವೆಲ್ಲ ನೆನ್ನೆ ತಾನೇ ನೋಡಿದ್ರಿ, ಶ್ರೀರಂಗಪಟ್ಟಣದ ಸಾವಿತ್ರಿ ಅಂತಕ್ಕಂಥ ಒಂದು ಅವಳಿಗೆ ದುಡ್ಡುಗಳನ್ನ ತೆಗೆದು ಕ್ಲೀನ್ ಮಾಡಿಸಿ ಎಲ್ಲ ಮಾಡಿದೆ. ಎಣಿಕೆ ಕಾರ್ಯ ನೆನ್ನೆಯಿಂದ ಶುರು ಆಗಿತ್ತು. ನೆನ್ನೆ ನೋಟ್ಗಳು 1,75,000 ಚಿಲ್ಲರೆ ನೋಟ್ ಇತ್ತು. ಜೊತೆಗೆ ಚಿಲ್ಲರೆ ಎಣಿಸಿದಾಗ 62,000, 63,000 ಚಿಲ್ಲರೆನೂ ಬಂತು. ಆ ಕಾಯಿನ್ಗಳೆಲ್ಲ ಎಲ್ಲವನ್ನು ಸಹಿತ ಕೌಂಟ್ ಮಾಡಿ ನಾವು ಸಂಸ್ಥೆಯಿಂದ 15 ಜನ ಹುಡುಗರಿಗೆಲ್ಲ ಹೋಗಿ ಕರ್ನಾಟಕ ಬ್ಯಾಂಕ್ ನಲ್ಲಿ ಅವಳ ಹೆಸರಲ್ಲೇ ಅಕೌಂಟ್ ಅಲ್ಲಿ ದುಡ್ಡು ಇತ್ತು, ಒಂದು 80,000 ರೂಪಾಯಿ ಹಳೆಯದು. ಅದ್ರ ಜೊತೆಗೆ ಈ ಹಣವನ್ನು ಸಹಿತ ಅದರಲ್ಲಿ ಬ್ಯಾಂಕ್ ನಲ್ಲಿ ಇಟ್ಟು ಅವಳಿಗೆ ಅದ್ರ ಬಗ್ಗೆ ಒಂದು ಪಾಸ್ಬುಕ್ ಎಲ್ಲವನ್ನು ತೆಗೆದುಕೊಂಡು ಬಂದಿದ್ದೀವಿ. ಅದೆಲ್ಲವನ್ನು ಸಹಿತ ಸೇಫ್ ಆಗಿ ಅವಳ ಅಕೌಂಟ್ ಹೆಸರಲ್ಲೇ ನಾವು ಶ್ರೀರಂಗಪಟ್ಟಣದ ಕರ್ನಾಟಕ ಬ್ಯಾಂಕ್ ನಲ್ಲಿ ಅದನ್ನ ಇಟ್ಟು ಬಂದಿದ್ದೀವಿ. SBI ಇದರಲ್ಲಿ ಮಾಮೂಲಿ SBI ಅಕೌಂಟ್ ಅಲ್ಲಿ ಇಟ್ಕೊಂಡಿದ್ವಿ. ಅವಳಿಗೆ ಆಗ ಖರ್ಚಿಗೆ ಏನಾದ್ರು ಬೇಕಾದ್ರೆ ಏನಕ್ಕಾರ ಅಂತ ಹೇಳ್ತಾಳೆ, ನಮ್ಗೆ ಹೇಳಿದಾಗ ಗೊತ್ತಾಗುತ್ತೆ, ಅವಳಿಗೆ ತಕ್ಕೊಡ್ಬೋದು ಅನ್ನೋದಕ್ಕಂತ ಅದನ್ನ ಮಾಡಿದ್ವಿ. ಮತ್ತೆ ನಮ್ಮ ಪುರಸಭೆಯವರು ಬಂದು ಎಲ್ಲ ಸ್ವಚ್ಛತೆ ಮಾಡಿಕೊಟ್ರು ಕ್ಲೀನ್ ಆಗಿ. ಅಕ್ಕಪಕ್ಕ ಗಿಡ ಗಂಟುಗಳು ಹಳೆ ಕಸ ಎಲ್ಲ ತೆಗೆದು, ಹಾಗೆ ನಾಳೆಯಿಂದ ಅವಳಿಗೆ ಆ ಜಾಗದಲ್ಲಿ ಅಲ್ಲೇ ಪಾಪ ಅವಳಿಗೆ ವಾಸ ಮಾಡ್ಬೇಕು ಅಂತ ಆಸೆ. ಯಾಕಂದ್ರೆ ಬೇರೆ ದಿಕ್ಕರಿತರ ಆಶ್ರಮಗಳಿದೆ, ಎಲ್ಲೂ ಹೋಗಲ್ಲ ಅಂತಾಳೆ. ತಾನೇ ಇಟ್ಕೊಂಡ್ರು ದುಡ್ಡಲ್ಲೇ ನಾನು ನೋಡ್ಕೊಳ್ಳಿ ಅಂತ ಹೇಳಿದಾಳೆ. ಹಾಗೆ ನಾಳೆಯಿಂದ ಅವ್ರಿಗೆ ಟೈಲ್ಸ್ ಗಾಡಿಗಳನ್ನ ಹಾಕಿ ಒಂದು ದಿವಾನ್ ಕಟ್ ಹಾಕೊಟ್ಟು ಅವಳಿಗೆ ಊಟ ಅಂತೂ ನಾವು ಅಕ್ಕಪಕ್ಕದವರೆಲ್ಲ ಕೊಡ್ತೀವಿ. ಇಲ್ಲೇ ಒಂದ್ ಸ್ವಲ್ಪ ಗಾಳಿ ಮಳೆ ಚಳಿ ಬಿಸಿಲಿಗೆ ಇರುತ್ತೆ, ಚಿಕ್ಕ ಸೂರಿಗೆ ಒಂದು ಅದನ್ನ ಟೈಲ್ಸ್ ಹಾಕೊಟ್ಟು ಒಳಗಡೆ ಇಲಿ ಹೆಗ್ಗಣಗಳು ಬರ್ದಿರ್ತಾರೆ. ಯಾಕಂದ್ರೆ ಬಯಲು ಪ್ರದೇಶ ಇದೆ, ಅದನ್ನ ಮಾಡ್ಕೊಡೋಕ್ಕೂ ಸಹಿತ ಮಾಡಿದ್ವಿ. ಅವಳೇ ನಮ್ಗೆ ಅದನ್ನ ಅಂದ್ರಲ್ಲೇ ಮಾಡ್ಕೊಡಿ ಅಂತ, ಅವಳು ಬೇರೆ ದುಡ್ಡು ಇಸ್ಕೊಳ್ಬೇಡಿ ಅಂತ ಹೇಳಿ ನಮಗೆ ಅದಕ್ಕೂ ಸಹಿತ 20,000 ರೂಪಾಯಿ ದುಡ್ಡನ್ನು ಕೊಟ್ಟಿದ್ಲು. ಅದೆಲ್ಲ ಮನೆಯನ್ನು ಸ್ವಲ್ಪ ಕಟ್ಸಿ ರೆಡಿ ಮಾಡ್ಕೊಡಿ ಅಂತ. ಅದರಿಂದ ಅವಳಿಗೆ ಸ್ವಾಭಿಮಾನ ಬೇರೆ ಇದೆ. ಬರೀ ಭಿಕ್ಷಿಕೆ ಬಂದಲ್ಲ, ಮನೆ ಕೆಲಸನೂ ಮಾಡ್ತಿದ್ರಿಂದ ಅವಳಿಗೆ ಇಷ್ಟೆಲ್ಲ ದುಡ್ಡು ಇಟ್ಕೊಳ್ಳೋಕೆ